ಮತ್ತು ಸರ್ಕಾರ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಿನಿಸ್ಟರ್ಸ್ಗೆ ಅಥವಾ MLAಗಳಿಗೆ ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಸಿಗ್ತಕ್ಕಂಥದ್ದು, ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಬಂಗಾರದ ಅಂಗಡಿ ಆಗಿರ್ಬೋದು, ಮುತ್ತು ರತ್ನ ಸೇಲ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಶುಕ್ರ ಅನುಕೂಲಕರವಾಗಿದ್ದಾನೆ ಅಂತಲೇ ಹೇಳಬೇಕು. ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ಯಥೇಚ್ಛವಾದ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ಗುರು ಸೌಮ್ಯ ಗ್ರಹ 3ನೇ ಮನೆಯಲ್ಲಿದ್ದಾರೆ ಅಂದರೆ ನೀವು ಎಫರ್ಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವುದೇ ಲಾಭ ಸಿಕ್ಕೋದಿಲ್ಲ. ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಸರಸ್ವತೈ ನಮಃ. ಮಾತೃದೇವೋ ಭವ. ತತ್ವಮಸಿ ಚಾನಲ್ ಪ್ರೇಕ್ಷಕರಿಗೆ ನಿಮ್ಮ ವೆಂಕಟರಾಘವನ್ ಮಾಡ್ತಕ್ಕಂಥ ನಮಸ್ಕಾರಗಳು. ಪ್ರೇಕ್ಷಕರೇ, ಇದು ಉಡುಪಿ ನ್ಯೂಮರಾಲಜಿ ಅಂಡ್ ಅಸ್ಟ್ರಾಲಜಿ ಕಾರ್ಯಕ್ರಮ ಮಾಸ ಭವಿಷ್ಯ. ಏಪ್ರಿಲ್ 2026 ಮಾಸ ಭವಿಷ್ಯವನ್ನು ನಾವು ಇವಾಗ ಮಾಡ್ತಾ ಇದ್ದೇವೆ. ಇದಕ್ಕೆ ಮೊದಲು ಗ್ರಹಗಳ ಚಲನೆ ಯಾವ ಥರ ಇದೆ, ಯಾವ ರಾಶಿಯಲ್ಲಿ ಯಾವ ಗ್ರಹಗಳಿದ್ದಾವೆ ಅಂತಕ್ಕಂಥ ಒಂದು ಕ್ವಿಕ್ ಲುಕ್ಕನ್ನು ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ಗುರು ಭಗವಾನರು ಯಥಾಸ್ಥಿತಿ ಮಿಥುನ್ ರಾಶಿಯಲ್ಲಿದ್ದಾರೆ. ಕೇತು ಭಗವಾನರು ಸಿಂಹ ರಾಶಿಯಲ್ಲಿದ್ದಾರೆ. ಹಾಗೆ ಕುಂಭರಾಶಿಯಲ್ಲಿ ರಾಹು ಭಗವಾನರಿದ್ದರೆ, ಮೀನರಾಶಿಯಲ್ಲಿ ಶನಿ ಭಗವಾನರ ಜೊತೆಗೆ ಕುಜ ಬುಧ ಒಟ್ಟಿಗೆ ಇದ್ದಾರೆ. ಬುಧರು 2ನೇ ತಾರೀಕು ಮೀನ ರಾಶಿಗೆ ಹೋಗ್ತಾ ಇದ್ದಾರೆ. 11ನೇ ತಾರೀಕು ಕುಜ ಎಂಟ್ರಿ ಕೊಡ್ತಾ ಇದ್ದಾರೆ. 19ರವರೆಗೂ ಶುಕ್ರ ಮೇಷರಾಶಿಯಲ್ಲಿದ್ದರೆ, ಸೂರ್ಯ 14ನೇ ತಾರೀಕಿಂದ ಏಪ್ರಿಲ್ ಮೇಷರಾಶಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ. ಸ್ಥೂಲವಾಗಿ ಗಮನಿಸಿದರೆ ಜಲರಾಶಿಯಾದಂಥ ಮೀನರಾಶಿಯಲ್ಲಿ 3 ಗ್ರಹ ಇದೆ. ಶನಿ ಭಗವಾನರು, ಕುಜ, ಬುಧ. ಶನಿ ಭಗವಾನರು ಕೂಡ ಶುಷ್ಕ ಗ್ರಹ. ಅದೇ ರೀತಿ ಕುಜರು ಅಗ್ನಿ ತತ್ವದ ಗ್ರಹ. ಬುಧರು ಇಲ್ಲಿ ನೀಚರಾಗಿದ್ದಾರೆ, ಭೂತತ್ವದ ಗ್ರಹ. ಕುಜ ಭೂಮಿಕಾರಕರು, ಭೂಮಿಪುತ್ರ. ಇಲ್ಲಿ ಅಗ್ನಿತತ್ವದ ರಾಶಿಯಲ್ಲಿ ಕುಜ ಇರೋದು, ಶುಷ್ಕ ಗ್ರಹ ಜಲರಾಶಿಯಲ್ಲಿ ಶನಿ ಒಟ್ಟಿಗೆ ಇರೋದು ನೀರನ್ನು ಕಮ್ಮಿ ಮಾಡ್ತಕ್ಕಂಥದ್ದು, ನೀರನ್ನು ಇಂಗಿಸ್ತಕ್ಕಂಥದ್ದು. ಯಾವಾಗಲಾದ್ರೂ ಜಲರಾಶಿಯಲ್ಲಿ ಅಗ್ನಿತತ್ವದ ಗ್ರಹಗಳಿದ್ದರೆ ನೀರಿಗೆ ತೊಂದರೆ ಬರ್ತಕ್ಕಂಥದ್ದು. ಮತ್ತೊಂದು ಗ್ರಹ ಜಲಗ್ರಹ ಶುಕ್ರ ಭಗವಾನರು ಅಗ್ನಿತತ್ವದ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಯಲ್ಲಿ ಮತ್ತೊಂದು ಅಗ್ನಿತತ್ವದ ಗ್ರಹ ಸೂರ್ಯನ ಒಟ್ಟಿಗೆ ಇದ್ದಾರೆ. ಇದನ್ನು ಎಲ್ಲರೂ ಈ ಜ್ಯೋತಿಷ್ಯ ತತ್ವಗಳನ್ನು ನಿಧಾನವಾಗಿ ಗಮನಿಸಬೇಕು. ಮೇಷರಾಶಿಯಲ್ಲಿರ್ತಕ್ಕಂಥ ಜಲತತ್ವದ ಗ್ರಹ ಶುಕ್ರ, ಅಗ್ನಿತತ್ವದ ಗ್ರಹ ಸೂರ್ಯನೊಟ್ಟಿಗೆ ಅಗ್ನಿತತ್ವದ ರಾಶಿ ಮೇಷರಾಶಿಯಲ್ಲಿದ್ದರೆ, ಮತ್ತೊಂದು ಕಡೆ ಮೀನರಾಶಿಯಲ್ಲಿ ಅಗ್ನಿತತ್ವದ ಗ್ರಹ ಕುಜರು ಮತ್ತು ಶುಷ್ಕ ಗ್ರಹ ಶನಿ ಭಗವಾನರ ಒಟ್ಟಿಗೆ ನೀಚನಾಗಿ ಬುಧನ ಜೊತೆಯಲ್ಲಿರೋದ್ರಿಂದ ಜಲಕ್ಷಾಮ ಬರ್ತಕ್ಕಂಥದ್ದು. ಪ್ರಪಂಚದಾದ್ಯಂತ ನೀರಿಗಾಗಿ ಹಾಹಾಕಾರ, ಪಶು ಪಕ್ಷಿಗಳಿಗೆ, ಜನರಿಗೆ ಕೂಡ ನೀರಿಗೆ ತೊಂದರೆಗಳು ಬರ್ತಕ್ಕಂಥದ್ದು. ಬೆಂಕಿಯಲ್ಲಿ ಹೋಗಿ ನೀರು ಬೀಳ್ತಕ್ಕಂಥದ್ದು, ನೀರಿನಲ್ಲಿ ಬೆಂಕಿ ಬೀಳ್ತಕ್ಕಂಥದ್ದು, ನೀರಿನ ಸ್ಥಾವರಗಳು ಮತ್ತು ಸರ್ವೈವರ್ಸಲ್ಲಿ ಅಗ್ನಿ ಪ್ರಮಾದಗಳು ನಡೀತಕ್ಕಂಥದ್ದು, ಬಾಂಬ್ ಆಗ್ತಕ್ಕಂಥದ್ದು, ಮಿಸೈಲ್ಸ್ ಆಗ್ತಕ್ಕಂಥದ್ದು. ನೀವು ಮಧ್ಯಪ್ರಾಚ್ಯದಲ್ಲಿ ಆಲ್ರೆಡಿ ನೋಡ್ತಾ ಇದ್ದೀರಿ ನೀರಿಗಾಗಿ ಎಷ್ಟು ತೊಂದರೆ ಆಗಿದೆ. ನೀರಿನ ಒಂದು ನಿಕ್ಷೇಪಗಳ ಮೇಲೇನೆ ಟಾರ್ಗೆಟ್ ಮಾಡಿ ಮಿಸೈಲ್ಸು ಮತ್ತು ಬಾಂಬ್ಗಳನ್ನು ಹಾಕ್ತಾ ಇರೋದು ನೋಡ್ತಾ ಇದ್ದೀರಿ. ಇದರಿಂದ ನೀರಿಗೆ ಹಾಹಾಕಾರ ಆಗ್ತಕ್ಕಂಥದ್ದು. ಈಗ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಗ್ರಹಗಳ ಸಂಚಾರ ಯಾವ ಥರ ಇದೆ, ಫಲಗಳು ಯಾವ ಥರ ಇದೆ, ಅಶುಭಗಳು ಯಾವ ಥರ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿಯವರಿಗೆ ರಾಶಿಯಲ್ಲೇ ಇರತಕ್ಕಂಥ ಸೂರ್ಯ ನಿಮಗೆ ಅದ್ಭುತ ಫಲಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಯಾವಾಗಲಾದರೂ ಸೂರ್ಯ ಉಚ್ಚನಾಗಿರ್ತಕ್ಕಂಥ ರಾಶಿ ಅಂದರೆ ಮೇಷರಾಶಿ. ಮೇಷರಾಶಿಯಲ್ಲಿ ಸೂರ್ಯ ಇದ್ದಾನೆ ಅಂದರೆ ಸೂರ್ಯ ಸರ್ಕಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಗ್ರಹ, ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ. ಯಾರಾದ್ರೂ ಪ್ರೈವೇಟ್ ಜಾಬಲ್ಲಿ ಅಡ್ಮಿನಿಸ್ಟ್ರೇಟರ್, ಮ್ಯಾನೇಜರು, ಜನರಲ್ ಮ್ಯಾನೇಜರ್ ಇರ್ತಕ್ಕಂಥ ಗ್ರೇಡಲ್ಲಿರೋರಿಗೆ ಮತ್ತು ಸರ್ಕಾರ ಸೇವೆ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಮಿನಿಸ್ಟರ್ಸ್ಗೆ ಅಥವಾ MLAಗಳಿಗೆ ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಸಿಗ್ತಕ್ಕಂಥದ್ದು, ಪ್ರಮೋಷನ್ಸ್ ಸಿಗ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು. ಅದೇ ರೀತಿ ಮತ್ತೊಂದು ಗ್ರಹ ಶುಕ್ರ ಗ್ರಹ, ಕಲೆಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ. ಇದು ತುಂಬ ಸೌಮ್ಯವಾದ ಗ್ರಹ, ಜನರಲ್ಲಿ ಪ್ರೀತಿ ಪ್ರೇಮ ಉದ್ಭವ ಮಾಡ್ತಕ್ಕಂಥ ಗ್ರಹ. ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಅಂದರೆ ಡೆಫಿನೆಟ್ ಆಗಿ ಕಲಾರಂಗದಲ್ಲಿರ್ತಕ್ಕಂಥವ್ರು, ಡ್ಯಾನ್ಸಿಂಗ್, ಸಿಂಗಿಂಗ್, ಪೇಂಟಿಂಗ್ ಈ ಥರ. ಮತ್ತು ಶುಕ್ರ ಗಾರ್ಮೆಂಟ್ಸ್ ಕೂಡ ಸಂಬಂಧಿಸಿರ್ತಕ್ಕಂಥ ಗ್ರಹ. ಗಾರ್ಮೆಂಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಗಾರ್ಮೆಂಟ್ ಕಂಪ್ನಿಗಳನ್ನು ನಡೆಸ್ತಕ್ಕಂಥ ಓನರ್ಸು ಈ ಥರ, ಅಥವಾ ಸೌಂದರ್ಯ ವರ್ಧಕಗಳು, ಅದು ಬಂಗಾರದ ಅಂಗಡಿ ಆಗಿರ್ಬೋದು, ಮುತ್ತು ರತ್ನ ಸೇಲ್ ಮಾಡ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಈ ಶುಕ್ರ ಅನುಕೂಲಕರವಾಗಿದ್ದಾನೆ ಅಂತಲೇ ಹೇಳಬೇಕು. ಆದರೆ ಎಚ್ಚರವಾಗಿರಬೇಕಾಗಿರೋದು ಏನಂದರೆ, ನೀವು ವ್ಯಯಸ್ಥಾನದಲ್ಲಿರ್ತಕ್ಕಂಥ ಶನಿ
ಬುಧ ಕುಜರ ಬಗ್ಗೆ ನೀವು ಕೇರ್ಫುಲ್ ಆಗಿರಬೇಕು. ಬುಧರಂದರೆ ಇವ್ರ ಎಜುಕೇಷನ್ ಡಿಪಾರ್ಟ್ಮೆಂಟು, ಬುಕ್ಸು. ಸೊ ನೀವು ಮಕ್ಕಳ ಎಜುಕೇಷನ್ಗಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಬುಕ್ಸ್ಗಾಗಿ ನೀವು ಸಾಕಷ್ಟು ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗಿರೋದು. ಮತ್ತು ಬುಧ ಅಕೌಂಟ್ಸು, ಟ್ಯಾಕ್ಸ್ಗೆ ಸಂಬಂಧಿಸಿರ್ತಕ್ಕಂಥ ಗ್ರಹ ವ್ಯಯಸ್ಥಾನದಲ್ಲಿರೋದ್ರಿಂದ, ಕುಜನ ಒಟ್ಟಿಗೆ ಇರೋದ್ರಿಂದ, ಕುಜ ಭೂಮಿ ಪುತ್ರ, ಬುಧ ಭೂಮಿಕಾರಕ. ಸೊ ಅದರಿಂದ ಭೂಮಿ ಟ್ಯಾಕ್ಸ್ ಕಟ್ತಕ್ಕಂಥದ್ದು, ಮನೆ ಮಾಳಿಗೆಗಳಿಗೆ ನೀವು ಅಧಿಕವಾದ ಟ್ಯಾಕ್ಸ್ ಕಟ್ತಕ್ಕಂಥ ಪರಿಸ್ಥಿತಿ ಬರ್ತಕ್ಕಂಥದ್ದು. ಶನಿ ಕೂಡ ಅಲ್ಲಿರೋದ್ರಿಂದ ನೀವು ಯಾರಾದರೂ ವ್ಯವಸಾಯದಾರರು ಅಥವಾ ಯಾವುದೇ ಕೂಲಿ ಕಾರ್ಮಿಕರಿಗೆ ನೀವು ಅಡ್ವಾನ್ಸ್ ಅಂತ ಕೊಟ್ಟಿದ್ರೆ ಅವರು ಕೆಲಸಕ್ಕೂ ಬರದಿರ, ದುಡ್ಡು ವಾಪಸ್ ಕೊಡದಿರ, ಈ ಥರ ನಿಮಗೆ ಕೆಲಸ ಕಾರ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದಂತೂ ಕೂಡ ಹೇಳುತ್ತೆ. ಲಾಭಸ್ಥಾನದಲ್ಲಿರ್ತಕ್ಕಂಥ ರಾಹು ಭಗವಾನರು ಯಥೇಚ್ಛವಾದ ಅವಕಾಶಗಳನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಿಮಗೆ ರಾಹು ಯಾವಾಗಲೂ ಕೂಡ ಬ್ರೈನ್, ಇಂಟೆಲಿಜೆನ್ಸಿ, ನಿಮಗೆ ಹೊಸ ಹೊಸ ಐಡಿಯಾಗಳನ್ನು ಕೊಡ್ತಾ ಇದ್ದಾನೆ, ಹೊಸ ಹೊಸ ಟೆಕ್ನಾಲಜಿಯನ್ನು ನಿಮ್ಗೆ ಪ್ರೊವೈಡ್ ಮಾಡ್ತಾ ಇದ್ದಾನೆ. ನೀವು ಅದನ್ನು ಸರಿಯಾಗಿ ಬಳಸ್ಕೊಂಡು ಸಕಾಲಕ್ಕೆ ನೀವು ಅದರ ಲಾಭವನ್ನು ಪಡ್ಕೊಂಡು ನೀವು ವಿದ್ಯಾರ್ಥಿಗಳಾಗಿರ್ಬೋದು, ಉದ್ಯೋಗದಲ್ಲಿರ್ತಕ್ಕಂಥ ಅವರಾಗಿರ್ಬೋದು, ಅಥವಾ ರೈತರಾಗಿರ್ಬೋದು, ಹೊಸ ವಿಧಾನಗಳನ್ನು ಬಳಸ್ಕೊಂಡು ನೀವು ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳೋದಕ್ಕೆ ನೀವು ಪ್ರಯತ್ನ ಮಾಡಬೇಕು. ಹಾಗೆ ನಿಮಗೆ ಪೂರ್ವಜನ್ಮದ ಪುಣ್ಯಸ್ಥಾನದಲ್ಲಿರ್ತಕ್ಕಂಥ ಕೇತು, 5ನೇ ಮನೆಯನ್ನು ಪ್ರೀತಿ ಪ್ರೇಮ ಅಂತ ಕೂಡ ಕರಿತೀವಿ, ಸಂತಾನ ರಾಶಿ ಅಂತ ಕರಿತೀವಿ. ಸಂತಾನ ರಾಶಿಯಲ್ಲಿ ಕೇತು ಇದ್ದಾರೆ ಅಂದರೆ ಕೇತು ಜ್ಞಾನಕಾರಕರು. ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಕೇತು ಜ್ಞಾನಕಾರಕರು, ಭಕ್ತಿಕಾರಕರು ಕೂಡ. 5ನೇ ಮನೆಯಲ್ಲಿದ್ದಾರೆ ಅಂದರೆ ನಿಮ್ಮ ಮಕ್ಕಳಿಗೆ ಜ್ಞಾನ, ತಿಳುವಳಿಕೆ ಅದನ್ನು ಅಭಿವೃದ್ಧಿ ಪಡಿಸುತ್ತೆ. ಆದರೆ ಕೇತು ವಿಘ್ನಕಾರಕರು ಕೂಡ. ಕೇತು ಶಾಡೋ ಪ್ಲ್ಯಾನೆಟ್ ಆಗಿರೋದ್ರಿಂದ ನಿಮ್ಮ ಮಕ್ಕಳೇನಾದರೂ ಹೆಚ್ಚಾಗಿ ಮೊಬೈಲು, ಟಿ.ವಿ ಈ ಥರ ಎಲೆಕ್ಟ್ರಾನಿಕ್ ಡಿವೈಸ್ ಜೊತೆ ಅಡಿಕ್ಷನ್ ಕೂಡ ಅದನ್ನು ಕೊಡುತ್ತೆ. ಜಾಗ್ರತೆಯಿಂದ ಇರಬೇಕು. 5ನೇ ಸ್ಥಾನ ಪ್ರೀತಿ ಸ್ಥಾನ ಆಗಿರೋದ್ರಿಂದ ಕೇತು ವಿಘ್ನಕಾರಕರಾಗಿರೋದ್ರಿಂದ ಪ್ರೀತಿ ಸಡನ್ ಆಗಿ ಬ್ರೇಕ್ ಆಗ್ತಕ್ಕಂಥದ್ದು, ಸಂಬಂಧಗಳು ಹಾಳಾಗ್ತಕ್ಕಂಥದ್ದು ಕೂಡ ಚಾನ್ಸ್ ಇರುತ್ತೆ. ಸಂಯಮದಿಂದ ನೀವು ನಡ್ಕೊಳ್ತಕ್ಕಂಥದ್ದನ್ನು ಕಲಿಬೇಕು ಸ್ನೇಹಿತರೆ. ಫೈನಲ್ ಆಗಿ ಗುರು ಭಗವಾನರು ನಿಮಗೆ 3ನೇ ಮನೆಯಲ್ಲಿದ್ದಾರೆ. 3ನೇ ಮನೆ ಅಂದರೆ ಪ್ರಯತ್ನದಿಂದ ಫಲ ಪಡ್ಕೊಳ್ತಕ್ಕಂಥದ್ದು. ಗುರು ಸೌಮ್ಯ ಗ್ರಹ 3ನೇ ಮನೆಯಲ್ಲಿದ್ದಾರೆ ಅಂದರೆ ನೀವು ಎಫರ್ಟ್ ಸಿಕ್ಕಿಲ್ಲ ಅಂದರೆ ನಿಮಗೆ ಯಾವುದೇ ಲಾಭ ಸಿಕ್ಕೋದಿಲ್ಲ. ಗುರು ಹೇಳ್ತಾರೆ ನೀನು ಕಷ್ಟಪಟ್ಟಿದ್ರೇ ಸ್ವಲ್ಪ ಫಲ ಕೊಡ್ತೀನಿ ಅಂತ. ಗುರುಗೆ 3ನೇ ಮನೆ ಶುಭ ಸ್ಥಾನ ಅಲ್ಲ. ಆದರೆ ಗುರು ವಿದ್ಯಾಸ್ಥಾನವಾಗಿರ್ತಕ್ಕಂಥ ಮಿಥುನ ರಾಶಿಯಲ್ಲಿದ್ದಾರೆ. ಮಿಥುನ ರಾಶಿ ಯಾವಾಗಲೂ ಕೂಡ ಜ್ಞಾನ, ನಾಲೆಡ್ಜ್ಗೆ ಸಂಬಂಧಿಸಿರ್ತಕ್ಕಂಥದ್ದು. ಇದನ್ನು ಪಡ್ಕೋಬೇಕಾದ್ರೆ ನೀವು ಹೆಚ್ಚು ಶ್ರಮೆಯನ್ನು ವಹಿಸಬೇಕು. ವಿದ್ಯಾರ್ಥಿಗಳು ಹೆಚ್ಚೆಚ್ಚು ಕಷ್ಟಪಡಬೇಕು ಅಂತ ಹೇಳುತ್ತೆ. ಮತ್ತು 5ನೇ ಮನೆಯಲ್ಲಿರ್ತಕ್ಕಂಥ ಕೇತು ಭಗವಾನರ ಪ್ರಭಾವದಿಂದ ನಿಮ್ಮ ಮಕ್ಕಳ ಪ್ರಗತಿ, ವಿದ್ಯಾಭ್ಯಾಸ, ಮಾರ್ಕ್ಸು ಇದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ತರದೇ ಕೂಡ ಇರ್ಬೋದು. ಅದಕ್ಕಾಗಿ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಕೂಡ ಹೆಚ್ಚು ಗಮನ ಹರಿಸ್ಬೇಕಂತ ಹೇಳ್ತಾ, ಕೇತು ಶಾಂತಿ ಮಾಡ್ಕೊಳ್ಳಿ. ಕೇತುಗೆ ಗಣಪತಿ ಆರಾಧನೆ ಮಾಡಬೇಕಂತ ನಾನು ಪ್ರತಿ ಎಪಿಸೋಡಲ್ಲಿ ಹೇಳ್ತಾ ಇದ್ದೀನಿ. ಹಾಗೆ 12ನೇ ಮನೆಯಲ್ಲಿರ್ತಕ್ಕಂಥ ಶನಿ ಭಗವಾನರನ್ನು ಹೋಲಿಸ್ಕೋಬೇಕಂದ್ರೆ ಹನುಮಾನ್ ಚಾಲೀಸ ಓದ್ಕೊಳ್ರಿ. ಅಷ್ಟಮಿ ದಿನ ಹುಣ್ಣಿಮೆ ಆದಮೇಲೆ 8ನೇ ದಿನಕ್ಕೆ ಕಾಳಭೈರವರಿಗೆ 2 ತುಪ್ಪದ ದೀಪ ಹಚ್ಚೋದ್ರಿಂದ ಕೂಡ ನಿಮಗೆ ಎಲ್ಲ ವಿಘ್ನಗಳು ನಿವಾರಣೆಯಾಗಿ ಜಯವನ್ನು ಪಡ್ಕೊಳ್ತೀರಿ. ಕುಜ ಮತ್ತು ಬುಧ ಒಟ್ಟಿಗೆ 12ನೇ ಮನೆಯಲ್ಲಿರೋದ್ರಿಂದ ನೀವು ಏನಾದರೂ ಸ್ವಲ್ಪ ಸ್ಕಿನ್ ಅಲರ್ಜಿಯನ್ನು ಫೇಸ್ ಮಾಡ್ಬೋದು. ಅದರಿಂದ ಬೇಸಿಗೆಯಲ್ಲಿ ಜಾಗ್ರತೆಯಿಂದ ಇರಿ. ಸ್ಕಿನ್ ಹರ್ಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಓದೋದ್ರಿಂದ ಈ ಕಡೆ ಬುಧ ಕುಜ ಕೂಡ ಶಾಂತಿ ಆಗ್ತಾರೆ. ರಾಹು ಭಗವಾನ ನಿಮಗೆ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಕ್ರಿಯಾಶೀಲರಾಗಿ ನಿಮ್ಮ ಅತಿಯಾದ ಮಿತಿಮೀರದ ಸ್ವಾಭಿಮಾನ, ಈಗೋ ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಮುಂದುವರೆದರೆ ಈ ತಿಂಗಳು ನಿಮಗೆ ಸಕ್ಸಸ್ ಇದೆ. ಈ ಕಾರ್ಯಕ್ರಮ ಮುಗಿಯೋಕ್ಕೆ ಮೊದಲು ನಮಗೆ ಒಂದು ಅದ್ಭುತವಾದ ಒಂದು ಟಿಪ್ಸನ್ನು ಕೊಡ್ತಾ ಇದ್ದೀನಿ ಪ್ರೇಕ್ಷಕರೇ. ಇವತ್ತು ಒಂದು ಸ್ಪೆಷಲ್ ಟಿಪ್ಸಿನೊಂದಿಗೆ ನಾನು ಬಂದಿದ್ದೇನೆ. ಸ್ವಲ್ಪ ವಾಸ್ತು ಟಿಪ್ಸು ತಿಳ್ಕೊಳ್ಳೋಣ ಬನ್ನಿ. ಯಾವಾಗಲೂ ನಾವು ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಟಿಪ್ಸನ್ನು ತಿಳ್ಕೊಳ್ತಾ ಇದ್ದೀವಿ. ಆದರೆ ವಾಸ್ತು ವಿಚಾರವಾಗಿ ನಾವು ಹೆಚ್ಚು ವಿವರವಾಗಿ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಚಿಕ್ಕ ಚಿಕ್ಕ ಟಿಪ್ಸನ್ನು ಹೇಳ್ತೀನಿ. ಅದು ನಿಮಗೆ ದಿನನಿತ್ಯದ ಜೀವನದಲ್ಲಿ ನೀವು ಬದಲಾವಣೆಗಳು ಮಾಡಿಕೊಂಡಿದ್ರೆ ಅದ್ಭುತ ಫಲಗಳು ಸಿಕ್ಕತ್ತೆ ಸ್ನೇಹಿತರೆ. ಹಾಗಾದರೆ ಮೊದಲನೇದಾಗಿ ಮನೆಯಲ್ಲಿ ಫೋಟೋಗಳಲ್ಲಿರಬೇಕು ಅಂತ. ಮಕ್ಕಳ ಫೋಟೋಗಳನ್ನು ಅಪ್ಪಿತಪ್ಪಿ ಕೂಡ ದಕ್ಷಿಣದ ಗೋಡೆಗೆ ಹಾಕಬೇಡಿ. ಯಾವುದೇ ಮನೆ ಸದಸ್ಯರ ಫೋಟೋಗಳನ್ನು ಕೂಡ ದಕ್ಷಿಣದ ಗೋಡೆಗೆ ಹಾಕ್ತಕ್ಕಂಥದ್ದು ಶ್ರೇಷ್ಠವಲ್ಲ. ಮಕ್ಕಳ ಫೋಟೋವನ್ನು ಸಾಧ್ಯವಿದಷ್ಟು ಕೂಡ ವೆಸ್ಟ್ ವಾಲ್ಗೆ ಹಾಕಿ. ಪಶ್ಚಿಮದ ಗೋಡೆ ಮೇಲೆ ನೀವು ಫೋಟೋಗಳನ್ನು ಹಾಕೋದ್ರಿಂದ ಉತ್ತರ ಈಶಾನ್ಯ ಮತ್ತು ಪೂರ್ವ ಈಶಾನ್ಯದಿಂದ ಬರ್ತಕ್ಕಂಥ ಕಾಸ್ಮಿಕ್ ಎನರ್ಜಿ, ದೈವ ಶಕ್ತಿ ಆ ಫೋಟೋಗೆ ಸಿಕ್ಕಿ ಮಕ್ಕಳಲ್ಲಿ ವಿದ್ಯೆ, ಬುದ್ಧಿ, ಮೇಧಾಶಕ್ತಿಗೆ ಇಂಪ್ರೂವ್ ಆಗಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಯಾರಾದರೂ ಕಾಲವಾಗಿದ್ದರೆ, ತೀರ್ಕೊಂಡಿದ್ರೆ ಹಿರಿಯರ ಫೋಟೋಗಳನ್ನು ಯಾವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಿ.
ದಕ್ಷಿಣ ದಿಕ್ಕು ಪಿತೃದೇವತೆಗಳ ದಿಕ್ಕು, ಮತ್ತು ಅದಕ್ಕಾಗಿ ಇದು ಯಮಲೋಕ ಅಥವಾ ಯಮಧರ್ಮ ಕೂಡ ರೂಲ್ ಮಾಡ್ತಾನೆ ಅಂತ ಹೇಳ್ತೀವಿ. ಅದರಿಂದ ಹಿರಿಯರ ಫೋಟೋಗಳನ್ನು ಲಿವಿಂಗ್ ಹಾಲಲ್ಲಿ ಎಲ್ಲಂದ್ರೆ ಎಲ್ಲ ಹಾಕೋಕೆ ಹೋಗಬೇಡಿ. ಲಿವಿಂಗ್ ಹಾಲಲ್ಲಿ ದಕ್ಷಿಣದ ಗೋಡೆಗನ್ನು ಹಾಕಿ. ಅದೇ ರೀತಿ ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿರ್ಬೇಕಂದ್ರೆ ಯಾವತ್ತೂ ಕೂಡ ಆಗ್ನೇಯ ಮೂಲೆಯಲ್ಲಿ ಗಂಡ ಹೆಂಡತಿ ಫೋಟೋಗಳನ್ನು ಹಾಕಬೇಡಿ. ಅಗ್ನಿಮೂಲೆಯಲ್ಲಿ ನೀವು ಹಾಕೋದ್ರಿಂದ ಆ ಫೈರಿಂದ ಸಂಬಂಧಗಳು ಹಾಳಾಗೋದಕ್ಕೆ ಚಾನ್ಸಸ್ ಇರುತ್ತೆ. ಅದರಿಂದ ಯಾವಾಗಲೂ ಕೂಡ ನೈಋತ್ಯ ಮೂಲೆಯಲ್ಲಿ ಗಂಡ ಹೆಂಡತಿ ನಗ್ನಗ್ತಾ ಇರ್ತಕ್ಕಂಥ ಫೋಟೋವನ್ನು ನಿಮ್ಮ ಲಿವಿಂಗ್ ಹಾಲಲ್ಲಿ ನೀವು ಯಾವಾಗಲೂ ಕೂಡ ನೈಋತ್ಯ ಮೂಲೆ ಸೌತ್ ವೆಸ್ಟ್ ಕಾರ್ನರಲ್ಲಿ ನೀವು ಇಡೋದ್ರಿಂದ, ಜೊತೆಗೆ ಏನಾದರೂ ನೀವು ಲವ್ ಬರ್ಡ್ಸ್ ಫೋಟೋ ಕೂಡ ಇಡೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಂಬಂಧ ಚೆನ್ನಾಗಿ ಸಿಕ್ಕಿ ದೇವಮೂಲೆಯಿಂದ ಬರತಕ್ಕಂಥ ಕಾಸ್ಮಿಕ್ ಎನರ್ಜಿ ಆ ಫೋಟೋಗಳಿಗೆಲ್ಲ ಸೇರಿ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಚೆನ್ನಾಗಿ ಬಂದು ಸುಖ ಸಂಸಾರವನ್ನು ನೀವು ರೂಲ್ ಮಾಡ್ಬೋದು. ಹಾಗೆಯೇ ನಿಮ್ಮ ಮನೆಯಲ್ಲಿ ಫೋಟೋಗಳು ಕೂಡ, ದೇವರ ಫೋಟೋಗಳು ಕೂಡ ಯಾವುದೇ ಕಾರಣಕ್ಕೂ ದಕ್ಷಿಣ ಗೋಡೆಗೆ ನಿರ್ಮಿಸ್ತಕ್ಕಂಥದ್ದು ಶ್ರೇಷ್ಠ ಅಲ್ಲ. ಯಾವತ್ತೂ ಕೂಡ ಪೂರ್ವ ಮತ್ತು ಪಶ್ಚಿಮ ಗೋಡೆಗಳಿಗೆ ನೀವು ದೇವರ ಫೋಟೋಗಳನ್ನು ಅಳವಡಿಸಿ ದೇವರ ಕೋಣೆಯನ್ನು ನಿರ್ಮಾಣ ಮಾಡಿಕೊಳ್ಳಿ. ಆವಾಗ ಸೂರ್ಯಾಸ್ತ ಸೂರ್ಯ ಉದಯದ ಕಿರಣಗಳು ಬಂದು ನಮ್ಮ ಮನೆಯಲ್ಲಿ ಮಾಡ್ತಕ್ಕಂಥ ಪೂಜಾ ಪುನಸ್ಕಾರಗಳಿಗೆ ಅದು ಸಪೋರ್ಟ್ ಮಾಡಿ ಆ ದೇವರಿಗೊಂದು ಚೈತನ್ಯ ಬಂದು ಮನೆಯಲ್ಲಿ ಪ್ರಶಾಂತವಾಗಿರ್ತಕ್ಕಂಥ ಒಂದು ವಾತಾವರಣ ಅಂತಕ್ಕಂಥದ್ದು ಆಗತ್ತೆ. ಬೆಡ್ರೂಮಲ್ಲಿ ಸಾಧ್ಯವಿದಷ್ಟು ಕೂಡ ಯಾವುದೇ ಫೋಟೋಗಳನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ಬೇಕೇ ಬೇಕಾದರೆ ಒಂದು ಗಣಪತಿ ಫೋಟೋ ಅಥವಾ ಯಾವುದಾದ್ರೂ ನಿಮ್ಗೆ ಇಷ್ಟ ದೇವರಾಗಿರ್ತಕ್ಕಂಥ ಒಂದು ಫೋಟೋನ ಇಟ್ಕೊಳ್ಳಿ. ಎದ್ದ ತಕ್ಷಣ ನೋಡೋರಿಗೆ ಕೆಲವರಿಗೆ ಅಭ್ಯಾಸ ಇರುತ್ತೆ, ಆವಾಗ ನೀವು ದೇವ್ರ ಫೋಟೋನ ನೋಡ್ಕೋಬೋದು. ಸಾಧ್ಯವಿದಷ್ಟು ಕೂಡ ದೇವರ ಕೋಣೆಯಲ್ಲಿ ಕಮ್ಮಿಯಾಗಿ ದೇವರ ಫೋಟೋಗಳನ್ನು ಇಟ್ಕೊಳ್ಳಿ. ಮನೆಯಲ್ಲಿ ಮಕ್ಕಳ ಫೋಟೋಗಳು ಯಾವಾಗಲೂ ವೆಸ್ಟ್ ಗೋಡೆಗೆ ಇಡಿ. ಮನೆಯಲ್ಲಿ ವಾಸ್ತು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ಈ ಬಾಂಬು ಟ್ರೀ, ವಾಸ್ತುಗೆ ಅನುಕೂಲ ಮಾಡ್ಕೊಳ್ತಕ್ಕಂಥ ಬಾಂಬು ಪ್ಲ್ಯಾಂಟ್ ಸಿಕ್ಕತ್ತೆ. ಆ ಪ್ಲ್ಯಾಂಟನ್ನು ನೀವು ತೊಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಕೂಡ ವಾಸ್ತು ದೋಷಗಳೇನಾದರೂ ಇದ್ದರೆ ಮನೆಯಲ್ಲಿ ನಿವಾರಣೆ ಆಗತ್ತೆ. ಮೈನ್ ಡೋರ್ಗೆ ಎದುರುಗಡೆ ಎಡಮುರಿ ಗಣಪತಿಯನ್ನು ನೀವು ನಿರ್ಮಾಣ ಮಾಡಿಕೊಂಡಿದ್ರೆ, ಒಂದು ಫೋಟೋ ಅಥವಾ ಏನಾದರೂ ಒಂದು ವಿಗ್ರಹ ನೀವು ಅಲ್ಲಿ ಇಟ್ಕೊಂಡಿದ್ರೆ ಮನೆಯಲ್ಲಿರ್ತಕ್ಕಂಥ ದೋಷಗಳು ನಿವಾರಣೆ ಆಗಿ ಮನೆ ಹೊರಗಡೆಯವರು ಮನೆ ಒಳಗಡೆ ಬಂದ ತಕ್ಷಣ ಗಣಪತಿ ಮೇಲೆ ಅದೃಷ್ಟಿ ಬಂದು ಆ ದೃಷ್ಟಿ ದೋಷ ನಿವಾರಣೆಗಳಾಗತ್ತೆ. ಮತ್ತು ಮನೆಯಲ್ಲಿ ಕನ್ನಡಿ ಯಾವುದೇ ಕಾರಣಕ್ಕೂ ಕೂಡ ದಕ್ಷಿಣ ಪಶ್ಚಿಮ ಪೂರ್ವದಲ್ಲಿ ನಿರ್ಮಾಣ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸಾಧ್ಯವಿದ್ದಷ್ಟು ಕೂಡ ಉತ್ತರ ಗೋಡೆಗೆ ಯಾವಾಗಲೂ ಕೂಡ ಮಿರರ್ಸ್ ಇರಬೇಕು. ಹಾಗೆಯೇ ವಾಲ್ ಕ್ಲಾಕ್ ಕೂಡ ಉತ್ತರಕ್ಕಿದ್ರೆ ತುಂಬ ಅದೃಷ್ಟ ಬರುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಸ್ನೇಹಿತರೆ, ಹೀಗೆ ಮನೆಯಲ್ಲಿ ನೀವು ಅದೃಷ್ಟ ಬರಲಿಕ್ಕೆ ಸಾಕಷ್ಟು ಜನ ಆಮೆಗಳನ್ನು, ಮೆಟಲ್ ಅಥವಾ ಫೈಬರ್ ಆಮೆಗಳನ್ನು ಮನೆಯಲ್ಲಿ ಇಟ್ಕೊಂಡಿರ್ತಾರೆ. ಯಾವಾಗಲಾದರೂ ಮನೆಯಿಂದ ಆಚೆ ಹೋಗೋ ಥರ ಆಮೆಯನ್ನು ಇಟ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಅದೃಷ್ಟವನ್ನು ಆಚೆ ಕರ್ಕೊಂಡು ಹೋಗುತ್ತೆ. ಮನೆಯಲ್ಲಿ ಯಾವಾಗಲೂ ಕೂಡ ಆಮೆ ಒಂದು ಮೆಟಲ್ದನ್ನು ನೀವು ಮನೆ ಒಳಗಡೆ ಪ್ರವೇಶ ಮಾಡೋ ಥರ ಇಟ್ಕೋಬೇಕು. ದೇವ್ರ ಮನೆಯಲ್ಲಿ ಇಟ್ಕೊಳ್ಳೋ ಆಗಿದ್ದರೆ ನೀವು ಸ್ವಲ್ಪ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅದ್ರ ಕಾಲು ಸ್ವಲ್ಪ ಮುಳುಗೋ ಥರ ಇಟ್ಕೊಂಡು ಆ ಪ್ಲೇಟ್ ಮೇಲೆ ನೀವು ಆ ಆಮೆ ಚಿತ್ರವನ್ನು ಇಟ್ಕೊಳ್ಳೋದ್ರಿಂದ ಲಕ್ಷ್ಮೀ ಕೃಪಾ ಕಟಾಕ್ಷ ಸಿಕ್ಕತ್ತೆ ಅಂತ ಹೇಳ್ತಾರೆ. ಆದರೆ ಆಮೆ ಉಂಗುರವನ್ನು ಎಲ್ಲರೂ ಹಾಕ್ಕೊಳ್ಳೋಕೆ ಹೋಗಬಾರ್ದು. ಯಾರೇ ಆಗಲಿ ಕನ್ಯಾ ರಾಶಿಯವರು, ವೃಶ್ಚಿಕ ರಾಶಿಯವರು, ಮೀನ ರಾಶಿಯವರು ಅಪ್ಪಿತಪ್ಪಿ ಕೂಡ ಆಮೆ ಉಂಗುರವನ್ನು ಹಾಕ್ಕೊಂಡಿದ್ರೆ ನಿಮಗೆ ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತಾ ಇರುತ್ತೆ. ಹೀಗೆ ಮನೆಯಲ್ಲಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಅಂತಕ್ಕಂಥದ್ದು ಬರುತ್ತೆ. ನಿಮ್ಮ ಮನೆಯಲ್ಲಿ ಪಶ್ಚಿಮದ ಗೋಡೆಗಳಿಗೆ ನೀವೇನಾದರೂ ಬೆಟ್ಟದ ಚಿತ್ರಗಳು, ಮರಗಳಿರ್ತಕ್ಕಂಥ ದೊಡ್ಡ ದೊಡ್ಡ ಮರಗಳಿರ್ತಕ್ಕಂಥ ಚಿತ್ರಗಳು ಹಾಕೋದ್ರಿಂದ ನಿಮ್ಮನ್ನು ಕೆಳಗಡೆ ಬೀಳ್ದಿರೋ ಆರ್ಥಿಕವಾಗಿ ಅದನ್ನು ನಿಮ್ಮನ್ನು ತಡೀತಾ ಇರುತ್ತೆ. ಉತ್ತರ ದಿಕ್ಕಲ್ಲಿ ನೀಲಿ ಬಣ್ಣ ಅಥವಾ ವಾಟರ್ ಪೇಂಟಿಂಗ್ಸ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳಿ. ಅದೇ ರೀತಿ ಆಗ್ನೇಯ ದಿಕ್ಕಲ್ಲಿ ಪೂರ್ವದಲ್ಲಿ ಸ್ವಲ್ಪ ಸೂರ್ಯನಿಗೆ ಸಂಬಂಧಿಸಿರ್ತಕ್ಕಂಥ ಆರೆಂಜು ಅಥವಾ ರೋಸ್ ಕಲರ್ ಇರ್ತಕ್ಕಂಥ ಚಿತ್ರಗಳನ್ನು ನೀವು ಅಳವಡಿಸ್ಕೊಳ್ಳೋದ್ರಿಂದ ನಿಮಗೆ ತುಂಬ ಅನುಕೂಲಗಳಾಗತ್ತೆ ಅಂತ ಹೇಳ್ತಾ ಈ ಏಪ್ರಿಲ್ ತಿಂಗಳ ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಕ್ಕಂಥ ಹಂತಕ್ಕೆ ತಲುಪಿದ್ದೀವಿ. ಬರೋ ತಿಂಗಳು ಕೂಡ ನಿಮಗೆ ಮತ್ತಷ್ಟು ಹೊಸ ಹೊಸ ವಿಚಾರಗಳನ್ನು ನಾನು ಹೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.